ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ. ನೀವು ಏನಾದರೂ ಮಾತನಾಡ್ತೀರಾ, ಆದರೆ ಎದುರಿನವರು ಮೊಬೈಲ್ ನೋಡ್ತಾರಾ ಮತ್ತು ಮಧ್ಯೆ ಇಂಟರಿಪ್ಟ್ ಮಾಡ್ತಾರಾ ಅಥವಾ ಹೌದಾ ಅಂತ ಇಗ್ನೋರ್ ಮಾಡ್ತಾರಾ? ಇದು ನಿಮ್ಮ ಮಾತಿನ ಪ್ರಾಬ್ಲಮ್ ಅಲ್ಲ, ಇದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಪ್ರಾಬ್ಲಮ್. ಸೈಕಾಲಜಿ ಪ್ರಕಾರ 93% ಕಮ್ಯುನಿಕೇಷನ್ ನಾನ್ ವರ್ಬಲ್. ಅಂದರೆ ನಾನು ಏನು ಹೇಳ್ತೀವಿ ಅನ್ನೋದಕ್ಕಿಂತ ನಾವು ಹೇಗೆ ನಿಲ್ತೀವಿ, ಹೇಗೆ ನೋಡ್ತೀವಿ, ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಈ ವಿಡಿಯೋನಲ್ಲಿ ಜನ ನಿಮ್ಮ ಮಾತು ಇಗ್ನೋರ್ ಮಾಡೋ 7 ಡೇಂಜರಸ್ ಬಾಡಿ ಲ್ಯಾಂಗ್ವೇಜ್ ಮಿಸ್ಟೇಕ್ಸ್ನ ನಾವು ನೋಡೋಣ ಮತ್ತು ಅದನ್ನು ಕರೆಕ್ಟ್ ಮಾಡೋ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಎಲ್ಲವನ್ನ ಡೀಟೇಲ್ನಲ್ಲಿ ಹೇಳ್ತೀನಿ. ಮೊದಲನೆಯದಾಗಿ, ವೈ ಪೀಪಲ್ ಇಗ್ನೋರ್ ಯು. ಪೀಪಲ್ ಅಂದರೆ ಜನರು ಏಕೆ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಮೊದಲು ಒಂದು ನಿಜವನ್ನು ತಿಳ್ಕೊಳ್ಳಿ, ಜನ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ, ಅವರು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಸಬ್ ಕಾನ್ಷಿಯಸ್ಲಿ ಜಡ್ಜ್ ಮಾಡ್ತಿದ್ದಾರೆ. ಸೈಕಾಲಜಿನಲ್ಲಿ ಇದನ್ನೇ ಹೇಳ್ತಾರೆ, ಪೀಪಲ್ ಫೀಲ್ ಫಸ್ಟ್ ದೆನ್ ಥಿಂಕ್. ಮೊದಲು ಫೀಲ್ ಮಾಡಿ ನಂತರ ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ವೀಕ್ ಇದ್ದರೆ ನಿಮ್ಮ ಮಾತು ಸ್ಟ್ರಾಂಗ್ ಇದ್ದರೂ ಜನ ಕೇಳಲ್ಲ. ಮಿಸ್ಟೇಕ್ ನಂಬರ್ 1, ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡೋದು. ನೀವು ಮಾತನಾಡ್ತಾ ಇರುವಾಗ ನೆಲ ನೋಡ್ತೀರಾ, ಸೈಡ್ ನೋಡ್ತೀರಾ, ಮೊಬೈಲ್ ಸ್ಕ್ರೀನನ್ನು ನೋಡ್ತೀರಾ. ಇದರಿಂದ ಸಿಗ್ನಲ್ ಏನು ಹೋಗುತ್ತೆ ಗೊತ್ತಾ? ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಸಿಗ್ನಲ್ ಹೋಗುತ್ತೆ. ಸೈಕಾಲಜಿ ಫ್ಯಾಕ್ಟ್ ಪ್ರಕಾರ ಐ ಕಾಂಟ್ಯಾಕ್ಟ್ ಅನ್ನೋದು ಅಥಾರಿಟಿ ಮತ್ತು ಕಾನ್ಫಿಡೆನ್ಸನ್ನು ಕೊಡುತ್ತದೆ. ಇದಕ್ಕೆ ಏನಪ್ಪ ಸೊಲ್ಯೂಷನ್ ಅಂದರೆ 3 to 5 ಸೆಕೆಂಡ್ಸ್ ನ್ಯಾಚುರಲ್ ಐ ಕಾಂಟ್ಯಾಕ್ಟನ್ನು ಕೊಡಿ. ಮತ್ತು ಸ್ಟೇರಿಂಗನ್ನು ಕೊಡಬೇಡಿ, ಅಂದರೆ ದಿಟ್ಟಿಸಿ ನೋಡೋದನ್ನು ಅವಾಯ್ಡ್ ಮಾಡಿ. ಮಾತನಾಡ್ತಾ ಇರುವಾಗ ಐಸನ್ನು ಕ್ಯಾಮ್ರಾ ಲೆನ್ಸ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಮಾತನಾಡಿ. ಮಿಸ್ಟೇಕ್ ನಂಬರ್ 2, ಸ್ಲೌಚ್ಡ್ ಪೋಸ್ಚರ್. ಅಂದರೆ ಕುಗ್ಗಿ ನಿಲ್ಲೋದು, ಭುಜ ಫಾರ್ವರ್ಡ್ ಆಗಿ ಇಟ್ಟುಕೊಳ್ಳುವುದು, ತಲೆ ಕೆಳಗಾಗಿ ನಿಂದಿರೋದು. ಇದರಿಂದ ಬಾಡಿ ಏನು ಹೇಳ್ತದೆ ಗೊತ್ತಾ? ನಾನು ವೀಕ್, ನನ್ನ ಮಾತು ಸೀರಿಯಸ್ ಅಲ್ಲ ಅಂತ ಹೇಳ್ತದೆ. ರಿಸರ್ಚ್ ಪ್ರಕಾರ ಸ್ಟ್ರೇಟ್ ಪೋಸ್ಚರ್ ಅಂದರೆ ಹೈಯರ್ ರೆಸ್ಪೆಕ್ಟ್ ಮತ್ತು ಬೆಟರ್ ಲಿಸ್ಟನಿಂಗ್ ಅನ್ನು ಕೊಡುತ್ತದೆ. ಹೆಚ್ಚಿನ ಗೌರವ ಮತ್ತು ಉತ್ತಮ ಕೇಳುವ ಒಂದು ಕೌಶಲ್ಯವನ್ನು ಕೊಡುತ್ತದೆ. ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ, ನೀವು ಅಂದರೆ ಚೆಸ್ಟನ್ನು ಓಪನ್ ಆಗಿ ಬಾಡಿಯನ್ನು ಲೂಸ್ ಬಿಟ್ಟು ನಿಂದಿರೋದು, ಶೌಲ್ಡರನ್ನು ಬ್ಯಾಕ್ ಕಳಿಸಿ ಬ್ಯಾಕ್ ಮಾಡಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಥ್ರೆಡ್ ನಿಮ್ಮ ತಲೆಯ ಮೇಲೆ ಎತ್ತಿದ್ರೆ ಹೇಗೆ ನಿಲ್ತೀರೋ ಹಾಗೆ ನಿಂತು ಸ್ಟಡಿಯಾಗಿ ನಿಂತು ಸ್ಟ್ಯಾಂಡನ್ನು ತಗೋಬೇಕು. ಮಿಸ್ಟೇಕ್ ನಂಬರ್ 3, ನರ್ವಸ್ ಹ್ಯಾಂಡ್ ಮೂಮೆಂಟ್ಸ್. ಅಂದರೆ ಕೈ ಕಾನ್ಸ್ಟೆಂಟ್ಲಿ ಚಲಾಯಿಸೋದು, ಪೆನ್ ಅಥವಾ ಪ್ಲೇಯನ್ನು ಮಾಡೋದು, ಶರ್ಟ್ ಫುಲ್ ಮಾಡ್ಕೊಳ್ಳೋದು, ಫಿಂಗರ್ಸನ್ನು ಕ್ರ್ಯಾಕ್ ಮಾಡ್ಕೊಳ್ಳೋದು, ಪದೇ ಪದೇ ಇವೆಲ್ಲ ಮಿಸ್ಟೇಕನ್ನು ಪದೇ ರಿಪೀಟ್ ಮಾಡೋದು. ಇದನ್ನು ನೋಡಿ ಜನ ಏನು ಥಿಂಕ್ ಮಾಡ್ತಾರೆ ಗೊತ್ತಾ? ಹಿ ಈಸ್ ಕನ್ಫ್ಯೂಸ್ಡ್, ಸಿ ಈಸ್ ನಾಟ್ ಕಾನ್ಫಿಡೆಂಟ್. ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ, ನಿಮ್ಮ ಕೈಗಳು ವೇಸ್ಟ್ ಲೆವೆಲಲ್ಲಿ ಇರಬೇಕು, ಓಪನ್ ಪಾಮ್ಸ್ ಆಗಿರಬೇಕು. ಗೆಸ್ಚರ್ ಓನ್ಲಿ ಟು ಸಪೋರ್ಟ್ಸ್ ವರ್ಡ್ಸ್ ನಾಟ್ ಡಿಸ್ಟ್ರಾಕ್ಟ್. ಅಂದರೆ ನೀವು ನಿಮ್ಮ ವರ್ಡ್ಗಳು ಡಿಸ್ಟ್ರಾಕ್ಟ್ ಮಾಡೋ ಥರ ಇರಬಾರದು, ಸಪೋರ್ಟಿವ್ ವರ್ಡ್ಸ್ ಆಗಿ ಇರಬೇಕು. ಮಿಸ್ಟೇಕ್ ನಂಬರ್ 4, ಲೋ ಆ್ಯಂಡ್ ಅನ್ಕ್ಲಿಯರ್ ವಾಯ್ಸ್. ಅಂದರೆ ಲೋ ಆ್ಯಂಡ್ ಅನ್ಕ್ಲಿಯರ್ ವಾಯ್ಸ್, ನೀವು ಸಾಫ್ಟ್ಲಿ ಮಾತಾಡ್ತೀರಾ, ಇದು ಅವರಿಗೆ ಲೋ ಆಗಿ ಮತ್ತು ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಎಂಡಿಂಗ್ ವರ್ಡ್ಸ್ ಸ್ವಾಲೋ ಆಗ್ತಾ ಇದೆಯಾ ಅಂತ ಅನ್ನೋ ಡೌಟ್ ಶುರುವಾಗುತ್ತದೆ. ಸೈಕಾಲಜಿ ಪ್ರಕಾರ ಕ್ಲಿಯರ್ ವಾಯ್ಸ್ ಅನ್ನೋದು ಲೀಡರ್ಶಿಪ್ ಸಿಗ್ನಲ್ ಅನ್ನು ಕೊಡುತ್ತದೆ. ಅದಕ್ಕಾಗಿ ನೀವು ಸೆಂಟೆನ್ಸ್ ಎಂಡ್ ಮಾಡುವಾಗ ಕ್ಲಿಯರ್ ಆಗಿ ಎಂಡ್ ಮಾಡಿ. ಸ್ಲೋ ಡೌನ್ ಯುವರ್ ಸ್ಪೀಚ್, ನಿಮ್ಮ ಸ್ಪೀಚನ್ನು ಸ್ಲೋ ಡೌನ್ ಮಾಡಿ. ಬ್ರೀತ್ ಫ್ರಮ್ ಸ್ಟಮಕ್, ನೀವು ಹೊಟ್ಟೆಯಿಂದ ಬ್ರೀತನ್ನು ಮಾಡಿ. ಕೊನೆಗೆ ಪ್ರಾಕ್ಟೀಸ್ ಟಿಪ್, ಮೊಬೈಲ್ ವಾಯ್ಸ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿ ಕೇಳಿ, ಒಮ್ಮೆ ನೀವು ಪ್ರಾಕ್ಟೀಸನ್ನು ಮಾಡಿ. ಇದು ಪ್ರಾಕ್ಟೀಸ್ ಟಿಪ್ ಆಗಿದೆ. ಮಿಸ್ಟೇಕ್ ನಂಬರ್ 5, ಓವರ್ ಸ್ಮೈಲಿಂಗ್, ನೋ ಎಕ್ಸ್ಪ್ರೆಷನ್. ಎಲ್ಲ ಸಮಯ ನಗುತ್ತಾ ಇದ್ದರೆ ಅಥವಾ ಸ್ಟೋನ್ ಫೇಸನ್ನು ಇಟ್ಟುಕೊಂಡಿದ್ದರೆ ಎರಡೂ ಕೂಡ ನಿಮಗೆ ಡೇಂಜರ್. ಓವರ್ ಸ್ಮೈಲ್ ಅನ್ನೋದು ನೀವು ಸೀರಿಯಸ್ ಅಲ್ಲ ಅನ್ನೋದನ್ನು ತೋರಿಸಿಕೊಡುತ್ತದೆ. ಮತ್ತು ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ ಅಂದರೆ ನೀವು ಬೋರಿಂಗ್ ಆಗಿದ್ದೀರಾ ಅಂತ ಅವರಿಗೆ ತೋರಿಸಿಕೊಡುತ್ತದೆ.
ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ ಮ್ಯಾಚ್ ಪೇಸ್ ವಿತ್ ಮೆಸೇಜ್ ಪ್ರಕಾರ ನೀವು ಪೇಸನ್ನು ಎಕ್ಸ್ಪ್ರೆಷನನ್ನು ತೋರಿಸಿ. ಸೀರಿಯಸ್ ಟಾಪಿಕನ್ನು ಹೇಳುವಾಗ ಕಾಮ್ನೆಸ್ ಆಗಿರಲಿ ಪೇಸ್. ಲೈಟ್ ಟಾಪಿಕನ್ನು ಹೇಳುವಾಗ ಸಾಫ್ಟ್ ಸ್ಮೈಲನ್ನು ತೋರಿಸಿ. ಮಿಸ್ಟೇಕ್ ನಂಬರ್ 6, ಟೂ ಮಚ್ ಹೆಡ್ ನೋಡಿಂಗ್ ಅಂದರೆ ಹೌದು 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 ನಿರಂತರ ತಲೆ ಆಡಿಸಿದರೆ ಸಿಗ್ನಲ್ ಏನು ಗೊತ್ತಾ? ಐ ಅಗ್ರಿ ವಿತ್ ಎವ್ರಿಥಿಂಗ್, ಐ ಹ್ಯಾಡ್ ನೋ ಸ್ಟ್ಯಾಂಡ್ ಅಂತ ಅವರಿಗೆ ಸಿಗ್ನಲ್ ಹೋಗುತ್ತದೆ. ಇದಕ್ಕೆ ಸೊಲ್ಯೂಷನ್ ಅಂದರೆ ನಾಡ್ ಒಕೇಶನಲ್ಲಿ, ಅಂದರೆ ನೀವು ಒಕೇಶನಲ್ಲಿ ನಾಡ್ ಅಂತ ತೋರಿಸಿ. ಅಂದರೆ ಸ್ಟಾಪ್, ಲಿಸ್ಟನ್ ಅಂಡ್ ದೆನ್ ರೆಸ್ಪಾಂಡ್. ನೀವು ಕೇಳೋದನ್ನು ನಿಲ್ಲಿಸಿ ಅವರು ನಿಮಗೆ ರೆಸ್ಪಾಂಡ್ ಮಾಡುತ್ತಾರೆ. ನಂತರ ಸೈಲೆನ್ಸ್ ಅನ್ನೋದು ಪವರನ್ನು ನಿಮಗೆ ಕೊಡುತ್ತದೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮಿಸ್ಟೇಕ್ ನಂಬರ್ 7, ಇನ್ವೇಡಿಂಗ್ ಪರ್ಸನಲ್ ಸ್ಪೇಸ್. ತುಂಬ ಹತ್ತಿರ ನಿಂತು ಮಾತಾಡೋದು ಅಥವಾ ಫೋನ್ ಸ್ಕ್ರೀನ್ ಮುಖದ ಮುಂದೆ ಮಾತಾಡೋದು, ಇದು ನಿಮ್ಮ ಮಿಸ್ಟೇಕ್ ಆಗಿದೆ. ಸೈಕಾಲಜಿ ಏನು ಹೇಳುತ್ತದೆ ಅಂದರೆ ರಾಂಗ್ ಡಿಸ್ಟೆನ್ಸ್ ಅನ್ನೋದು ಡಿಸ್ಕಂಫರ್ಟ್, ಮತ್ತು ಅವರು ಈಗ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ನಿಮ್ಮ ಡಿಸ್ಕಂಫರ್ಟ್ ತೋರಿಸಿಕೊಡುತ್ತದೆ, ಜೊತೆಗೆ ಅವರು ಇಗ್ನೋರ್ ಮಾಡೋದು ತೋರಿಸಿಕೊಡುತ್ತದೆ. ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ 1 ಆರ್ಮ್ ಡಿಸ್ಟೆನ್ಸ್ ರೂಲ್ ಮತ್ತು ರೆಸ್ಪೆಕ್ಟ್ ಪರ್ಸನಲ್ ಬಬಲನ್ನು ನೀವು ಇಲ್ಲಿ ಅಪ್ಲೈ ಮಾಡಿ. ಫೈನಲ್ ಪವರ್ ರೂಲ್ ನೋಡೋದಾದರೆ ಇದು ರಿಮೆಂಬರ್ ಮಾಡಿಕೊಳ್ಳಿ, ಕಾನ್ಫಿಡೆನ್ಸ್ ಈಸ್ ನಾಟ್ ಲೌಡ್ನೆಸ್, ಕಾನ್ಫಿಡೆನ್ಸ್ ಈಸ್ ಕಾಮ್ ಕಂಟ್ರೋಲ್ ಆಗಿದೆ. ನೀವು ಕಾಮ್ ಆಗಿ, ಸ್ಲೋ ಆಗಿ, ಕ್ಲಿಯರ್ ಆಗಿ, ಬಾಡಿ ಅಲೈನ್ಡ್ ಆಗಿ ಇದ್ದರೆ ಜನ ನಿಮ್ಮ ಮಾತು ಇಗ್ನೋರ್ ಮಾಡೋದೇ ಇಲ್ಲ. ಇವತ್ತು ಕಾಮೆಂಟ್ನಲ್ಲಿ ಹೇಳಿ ಯಾವ ಮಿಸ್ಟೇಕ್ ನಿಮ್ಮಲ್ಲಿ ಇದೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲರ್ನ್ ವಿತ್ ಸೂರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.